ಕೃಷಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ, ಮೋದಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ. ಕಾಂಗ್ರೆಸ್ ಯಾಕೆ ಪ್ರಚಾರ ಮಾಡ್ತೀವಿ ಗ್ಯಾರಂಟಿ ಸಕ್ಸಸ್ ಆಗಿದೆ ಅಂತ ಅವ್ರು ಯಾಕೆ ಪ್ರಚಾರ ಮಾಡ್ತಾರೆ? ಟಿವಿ ಬಂದ್ ಮಾಡಿ ಮೋದಿ ಅವರು ಕರ್ನಾಟಕ ಬರಕ್ಕೆ ಹೋಗ್ಬೇಡಿ, ನಾವು ಮನೆ ಹಾಕೊಂಡಿರ್ತೀವಿ ನೋಡು, ಜನ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡ್ರಿ, ನಾನು ಅವರಿಗೆ ಪ್ರಚಾರ ಮಾಡಬೇಡ ಅಂತ ಹೇಳಿಲ್ಲ. ಫಸ್ಟ್ ಹೇಳಿದ್ದು ಲಾಡ್ ಸಾಹೇಬ್ರು ಇಟ್ಟೆಲ್ಲ ಕೆಲಸ ಮಾಡಿದ್ರೆ ಪ್ರಚಾರ ಯಾಕೆ ಮಾಡ್ತಾರ ಅಂತ. ನಾ ಹೇಳಿದ್ ನೀವು ವಿಟ್ನೆಸ್ ಇದ್ದೀರಿ, ಇದಕ್ಕೆ ನೀವು ಸಾಕ್ಷಿ ಇದ್ದೀರಿ. ನಾನು ಯಾವುದೇ ರೀತಿಯಾದಂಥ ಒಂದು ಅವ್ರಿಗೆ ಪ್ರಚಾರ ಮಾಡಬೇಡ ಅಂತ ಹೇಳಿಲ್ಲ. ಅವ್ರು ಹೇಳಿದ್ರು ಇಟ್ಟೆಲ್ಲ ಕೆಲಸ ಮಾಡಿದ್ರ ಮೋದಿ ಅವ್ರು ಪ್ರಚಾರ ಯಾಕೆ ಮಾಡ್ತಾರ, ಮನ್ಯಾಗ ಕೂಡ್ಲಿ, ಟಿವಿ ಬಂದ್ ಮಾಡ್ಲಿ ಅಂತ ಹೇಳಿದ್ದು ಅವ್ರು. ನಾ ಹೇಳೇನ ಅವ್ರು ಹೇಳಿದಾಗ ನಾ ಹೇಳಿದೆ ನಿಮ್ ಗ್ಯಾರಂಟಿ ಸಕ್ಸಸ್ ಆಗ್ಯದ ನಿಮ್ ತಲೆ ಆಗದಲ್ಲ, ನೀವ್ ಯಾಕೆ ಪ್ರಚಾರ ಮಾಡ್ತೀರಿ ಅಂತ. ನಾ ಅವ್ರಿಗೆ ಪ್ರಚಾರ ಮಾಡ್ಬೇಡ ಅಂತ ಹೇಳಿಲ್ಲ. ಈಗೂ ನಾ ಹೇಳ್ತೇನೆ, ನೀವು ಚಲೋ ಪ್ರಚಾರ ಮಾಡ್ರಿ, ಜನ ಒಂದ್ ನಿಮಿಷ ಹೇಳ್ರಿ, ಜನ ತೀರ್ಮಾನ ಮಾಡ್ಲಿ. ಆದ್ರೆ ಕಾಂಗ್ರೆಸ್ ಪಾರ್ಟಿಯವರು ಈ ಕೋರ್ಟಿನಲ್ಲಿ ನಂಬಿಕೆ ಇಡೋದಿಲ್ಲ ಅನ್ನುವಂಥದ್ದೇನು ದುಸ್ಥಿತಿಗೆ ಬಂದಿದ್ದಾರಲ್ಲ, ಅವರು ಇನ್ನೊಂದು ಮಾತು ಹೇಳಿದ್ದಾರೆ, ನನಗೆ ಒಳಗ್ ಬಂದಿಕ್ ಬಿಡ್ಲಿಲ್ಲ, ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ್ದ ನಾವಲ್ಲ. ಮತ್ತು ಇಡೀ ಟ್ರಯಲ್ ಕೋರ್ಟ್ದಲ್ಲಿ, ಹೈಕೋರ್ಟ್ದಲ್ಲಿ, ಸುಪ್ರೀಂ ಕೋರ್ಟ್ದಲ್ಲಿ ಅವ್ರು ನಿನ್ನೆ ಹೇಳಿದ್ಮೇಲೆ ನಾನು ನೋಡಿದ್ದೆ, ವಿವಿಧ ಬೆಂಚ್ಗಳು ರಿಜೆಕ್ಟ್ ಮಾಡ, ವಿವಿಧ ಜಡ್ಜ್ಗಳು ರಿಜೆಕ್ಟ್ ಮಾಡಿದ್ದಾರೆ. ಅರ್ಥಾತ್ ಒಂದ್ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವರು ಕೋರ್ಟಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಮಾತನಾಡ್ತಾ ಇಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಲಿಂಗಾಯತರು ಬದುಕಬೇಕಂದ್ರೆ ಈ ಸರಿ ಸೋಲಿಸಬೇಕು, ಒಂದು ಸೀಟ್ ಬಿಜೆಪಿ ಹಿಂದುತ್ವದ ನಮ್ಮ ಸುತ್ತಮುತ್ತ ಅವ್ರಿಗೂ ಗೊತ್ತದ ಹಿಂದುತ್ವದ ಮೇಲೆ ನಾವು ಗೆಲ್ತೀವಿ ಅಂತ. ಆದ್ದರಿಂದ ನಮ್ಮ ಸುತ್ತಮುತ್ತಲ ಇದ್ದಾರ. ಇಲ್ಲ ಮಹೇಶ್ ತೆಂಗಿನಕಾಯಿ ಅವರು ಈ ಸರ್ತಿ MLA ಆಗ್ಯಾರ, ಅವ್ರು ಯಾರು? ಅದೇ ರೀತಿ ಇಡೀ ನಮ್ಮ ಕ್ಷೇತ್ರದಲ್ಲಿರುವಂತಹ 4 ಜನ ಲಿಂಗಾಯತ MLAಗಳೇ ಇದ್ದಾರೆ. ಮತ್ತು ಉಳಿದ ಎಲ್ಲ ಜನಾಂಗದ ಬೆಂಬಲವು ಅವ್ರಿಗೂ ಇದೆ, ನಮ್ಮೆಲ್ಲ MLAಗಳಿಗೆ ನಮಗೂ ಇದೆ. ಕೃಷಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ, ಮೋದಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ. ಕಾಂಗ್ರೆಸ್ ಯಾಕೆ ಪ್ರಚಾರ ಮಾಡ್ತೀವಿ ಗ್ಯಾರಂಟಿ ಸಕ್ಸಸ್ ಆಗಿದೆ ಅಂತ ಅವ್ರು ಯಾಕೆ ಪ್ರಚಾರ ಮಾಡ್ತಾರೆ? ಟಿವಿ ಬಂದ್ ಮಾಡಿ ಮೋದಿ ಅವರು ಕರ್ನಾಟಕ ಬರಕ್ಕೆ ಹೋಗ್ಬೇಡಿ, ನಾವು ಮನೆ ಹಾಕೊಂಡಿರ್ತೀವಿ ನೋಡು, ಜನ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡ್ರಿ, ನಾನು ಅವರಿಗೆ ಪ್ರಚಾರ ಮಾಡಬೇಡ ಅಂತ ಹೇಳಿಲ್ಲ. ಫಸ್ಟ್ ಹೇಳಿದ್ದು ಲಾಡ್ ಸಾಹೇಬ್ರು ಇಟ್ಟೆಲ್ಲ ಕೆಲಸ ಮಾಡಿದ್ರೆ ಪ್ರಚಾರ ಯಾಕೆ ಮಾಡ್ತಾರ ಅಂತ. ನಾ ಹೇಳಿದ್ ನೀವು ವಿಟ್ನೆಸ್ ಇದ್ದೀರಿ, ಇದಕ್ಕೆ ನೀವು ಸಾಕ್ಷಿ ಇದ್ದೀರಿ. ನಾನು ಯಾವುದೇ ರೀತಿಯಾದಂಥ ಒಂದು ಅವ್ರಿಗೆ ಪ್ರಚಾರ ಮಾಡಬೇಡ ಅಂತ ಹೇಳಿಲ್ಲ. ಅವ್ರು ಹೇಳಿದ್ರು ಇಟ್ಟೆಲ್ಲ ಕೆಲಸ ಮಾಡಿದ್ರ ಮೋದಿ ಅವ್ರು ಪ್ರಚಾರ ಯಾಕೆ ಮಾಡ್ತಾರ, ಮನ್ಯಾಗ ಕೂಡ್ಲಿ, ಟಿವಿ ಬಂದ್ ಮಾಡ್ಲಿ ಅಂತ ಹೇಳಿದ್ದು ಅವ್ರು. ನಾ ಹೇಳೇನ ಅವ್ರು ಹೇಳಿದಾಗ ನಾ ಹೇಳಿದೆ ನಿಮ್ ಗ್ಯಾರಂಟಿ ಸಕ್ಸಸ್ ಆಗ್ಯದ ನಿಮ್ ತಲೆ ಆಗದಲ್ಲ, ನೀವ್ ಯಾಕೆ ಪ್ರಚಾರ ಮಾಡ್ತೀರಿ ಅಂತ. ನಾ ಅವ್ರಿಗೆ ಪ್ರಚಾರ ಮಾಡ್ಬೇಡ ಅಂತ ಹೇಳಿಲ್ಲ. ಈಗೂ ನಾ ಹೇಳ್ತೇನೆ, ನೀವು ಚಲೋ ಪ್ರಚಾರ ಮಾಡ್ರಿ, ಜನ ಒಂದ್ ನಿಮಿಷ ಹೇಳ್ರಿ, ಜನ ತೀರ್ಮಾನ ಮಾಡ್ಲಿ. ಆದ್ರೆ ಕಾಂಗ್ರೆಸ್ ಪಾರ್ಟಿಯವರು ಈ ಕೋರ್ಟಿನಲ್ಲಿ ನಂಬಿಕೆ ಇಡೋದಿಲ್ಲ ಅನ್ನುವಂಥದ್ದೇನು ದುಸ್ಥಿತಿಗೆ ಬಂದಿದ್ದಾರಲ್ಲ, ಅವರು ಇನ್ನೊಂದು ಮಾತು ಹೇಳಿದ್ದಾರೆ, ನನಗೆ ಒಳಗ್ ಬಂದಿಕ್ ಬಿಡ್ಲಿಲ್ಲ, ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದ್ದ ನಾವಲ್ಲ. ಮತ್ತು ಇಡೀ ಟ್ರಯಲ್ ಕೋರ್ಟ್ದಲ್ಲಿ, ಹೈಕೋರ್ಟ್ದಲ್ಲಿ, ಸುಪ್ರೀಂ ಕೋರ್ಟ್ದಲ್ಲಿ ಅವ್ರು ನಿನ್ನೆ ಹೇಳಿದ್ಮೇಲೆ ನಾನು ನೋಡಿದ್ದೆ, ವಿವಿಧ ಬೆಂಚ್ಗಳು ರಿಜೆಕ್ಟ್ ಮಾಡ, ವಿವಿಧ ಜಡ್ಜ್ಗಳು ರಿಜೆಕ್ಟ್ ಮಾಡಿದ್ದಾರೆ. ಅರ್ಥಾತ್ ಒಂದ್ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವರು ಕೋರ್ಟಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಮಾತನಾಡ್ತಾ ಇಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಲಿಂಗಾಯತರು ಬದುಕಬೇಕಂದ್ರೆ ಈ ಸರಿ ಸೋಲಿಸಬೇಕು, ಒಂದು ಸೀಟ್ ಬಿಜೆಪಿ ಹಿಂದುತ್ವದ ನಮ್ಮ ಸುತ್ತಮುತ್ತ ಅವ್ರಿಗೂ ಗೊತ್ತದ ಹಿಂದುತ್ವದ ಮೇಲೆ ನಾವು ಗೆಲ್ತೀವಿ ಅಂತ. ಆದ್ದರಿಂದ ನಮ್ಮ ಸುತ್ತಮುತ್ತಲ ಇದ್ದಾರ. ಇಲ್ಲ ಮಹೇಶ್ ತೆಂಗಿನಕಾಯಿ ಅವರು ಈ ಸರ್ತಿ MLA ಆಗ್ಯಾರ, ಅವ್ರು ಯಾರು? ಅದೇ ರೀತಿ ಇಡೀ ನಮ್ಮ ಕ್ಷೇತ್ರದಲ್ಲಿರುವಂತಹ 4 ಜನ ಲಿಂಗಾಯತ MLAಗಳೇ ಇದ್ದಾರೆ. ಮತ್ತು ಉಳಿದ ಎಲ್ಲ ಜನಾಂಗದ ಬೆಂಬಲವು ಅವ್ರಿಗೂ ಇದೆ, ನಮ್ಮೆಲ್ಲ MLAಗಳಿಗೆ ನಮಗೂ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.